ಮೂರನೇ ಗೋವಿಂದನ ಮಗ ಯಾರು? ಮೂರನೇ ಗೋವಿಂದನ ಮಗ ಬೇರೆ ಯಾರೂ ಅಲ್ಲ, ಅಮೋಘ ವರ್ಷ ನೃಪತುಂಗ. ಮೂರನೇ ಗೋವಿಂದನ ಮಗ ಅಮೋಘ ವರ್ಷ ನೃಪತುಂಗ. ಇವನ್ ನೋಡ್ರಿ, ಸುಮಾರು ಅಮೋಘ ವರ್ಷ ನೃಪತುಂಗ ಸುಮಾರು 64 ವರ್ಷಗಳ ಕಾಲ ಆಳ್ವಿಕೆ ಮಾಡ್ದ. ಸೊ ಹೀಗಾಗಿ ಅಮೋಘ ವರ್ಷ ನೃಪತುಂಗ ಕರ್ನಾಟಕವನ್ನ ಅತಿ ದೀರ್ಘ ಕಾಲದವರೆಗೆ, ಅತಿ ಹೆಚ್ಚು ಕಾಲದವರೆಗೆ ಆಳಿದ ದೊರೆ. ಕರ್ನಾಟಕವನ್ನ ಅತಿ ಹೆಚ್ಚು ಕಾಲದವರೆಗೆ ಆಳಿದ ದೊರೆ ಯಾರು ಅಂತಂತಂದ್ರೆ ಅಮೋಘ ವರ್ಷ ನೃಪತುಂಗ. ಇವನ ನೋಡ್ರಿ, ಇವನು ಸಾಂಸ್ಕೃತಿಕ ಸಾಧನೆಗಳನ್ನ ಕೂಡ ಮಾಡಿದಾನೆ, ಸಾಹಿತಿ ಕೂಡ ಆಗಿದ್ದ. ಅದೇ ರೀತಿಯಲ್ಲಿ ಇವನು ಅನೇಕ ಯುದ್ಧಗಳನ್ನ ಕೂಡ ಮಾಡ್ತಾನೆ. ಸೊ ಇವನ ಸಾಧನೆಗಳನ್ನ ಗಮನಿಸಿ ಡಾಕ್ಟರ್ ಅಲ್ತೇಕರ್ ಅವರು ಇವನನ್ನ ಏನಂತೇಳಿ ಕರೆದಿದ್ದಾರೆ? ಕರ್ನಾಟಕದ ಅಶೋಕ ಅಂತ ಹೇಳಿ ಕರೆದಿದ್ದಾರೆ. ಇವನನ್ನ ಡಾಕ್ಟರ್ ಅಲ್ತೇಕರ್ ಅವರು ಏನಂತೇಳಿ ಕರೆದಿದ್ದಾರೆ? ಕರ್ನಾಟಕದ ಅಶೋಕ ಎಂದು ಕರೆದಿದ್ದಾರೆ. ಇದು ಪ್ರಶ್ನೆ ಆಗತ್ತೆ ನೋಡ್ರಿ, ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಕೂಡ. ಯಾರನ್ನ ಕರ್ನಾಟಕದ ಅಶೋಕ ಎಂದು ಕರೆಯಲಾಗಿದೆ ಅಂತೇಳಿ ಕೇಳಿದ್ರೆ ಇವನನ್ನೇ. ಓಕೆ, ಇವನನ್ನೇ. ಇವನ ಬಾಲ್ಯದ ಹೆಸರು ಕೇಳ್ತಾರೆ. ಇವನ ಬಾಲ್ಯದ ಹೆಸರು ಏನಾಗಿತ್ತು? ಶರ್ವ ಅಂತ. ಬಾಲ್ಯದ ಹೆಸರೇನು? ಶರ್ವ ಅನ್ನೋದು ಇವನ ಬಾಲ್ಯದ ಹೆಸರು. ಇವನು ನೋಡ್ರಿ, ಕೇವಲ 14ನೇ ವಯಸ್ಸಿನಲ್ಲೇ ಆಡಳಿತಕ್ಕೆ ಬರ್ತಾನೆ. ಕೇವಲ 14ನೇ ವಯಸ್ಸಿನಲ್ಲೇ ಆಡಳಿತಕ್ಕೆ ಬರ್ತಾನೆ, ಸಿಂಹಾಸನವನ್ನ ಏರ್ತಾನೆ. ಸೊ ಹೀಗಾಗಿ ಇವನ ಆರಂಭ ಕಾಲದಲ್ಲಿ ಇವನ ರಾಜಪ್ರತಿನಿಧಿಯಾಗಿದ್ದವರು ಯಾರು? ಇವನ ಆಡಳಿತದ ಆರಂಭದಲ್ಲಿ ಇವನ ರಾಜಪ್ರತಿನಿಧಿಯಾಗಿದ್ದವರು ಯಾರು ಅಂತ ಹೇಳಿ ಕೇಳ್ತಾರೆ. ಇವನ ರಾಜ ಪ್ರತಿನಿಧಿಯಾಗಿದ್ದವನು ಇವನ ಚಿಕ್ಕಪ್ಪ ಕರ್ಕ ಸುವರ್ಣ ವರ್ಷ ಅಂತ ಹೇಳಿ. ಕರ್ಕ ಸುವರ್ಣ ವರ್ಷ, ಅಥವಾ ಇವನನ್ನು ನಾವು ಏನಂತೇಳಿ ಕರಿತೀವಿ? ಪಟಮಲ್ಲ. ಕರ್ಕ ಸುವರ್ಣ ವರ್ಷ ಇವನ ಚಿಕ್ಕಪ್ಪ. ಇವನ ಆ ರಾಜ ಪ್ರತಿನಿಧಿಯಾಗಿದ್ದ ಆರಂಭಿಕ ವರ್ಷಗಳಲ್ಲಿ ಇವನ ಪರವಾಗಿ ಯುದ್ಧ ಮಾಡಿದವನು ಇವನೇ. ಆಮೇಲೆ ನೋಡ್ರಿ, ಅಮೋಘ ವರ್ಷ ನೃಪತುಂಗ ಸ್ವತಃ ಸಾಹಿತಿಯಾಗಿದ್ದ. ಇವನು ಬರೆದಂತ ಕೃತಿ ಯಾವುದು ಅಂತಂದ್ರೆ ಪ್ರಶ್ನೋತ್ತರ ಮಾಲಿಕೆ ಅಂತ ಹೇಳಿ ಇವನು ಬರೆದಂತ ಕೃತಿ. ಅಮೋಘ ವರ್ಷ ನೃಪತುಂಗ ಬರೆದಂತಹ ಕೃತಿ ಯಾವುದು ಅಂತ ಹೇಳಿ ಕೇಳ್ತಾರೆ. ಅಮೋಘ ವರ್ಷ ನೃಪತುಂಗ ಬರೆದಂತ ಕೃತಿ ಬೇರೆ ಯಾವುದೂ ಅಲ್ಲ, ಪ್ರಶ್ನೋತ್ತರ ಮಾಲಿಕೆ. ಎಸ್, ಮುಂದೆ ಹೇಳ್ತೀನಿ ನಾನು ಇವನ ಸಾಂಸ್ಕೃತಿಕ ಸಾಧನೆಗಳು, ಇವನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಕವಿಗಳು ಯಾರ್ಯಾರು, ಇವನ್ನೆಲ್ಲ ಹೇಳೋಕ್ಕಿಂತ ಮೊದಲು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಏನನ್ನ ಅರ್ಥ ಮಾಡ್ಕೊಳ್ಳೋಣ? ಇವನ ಸೈನಿಕ ಸಾಧನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇವನ ಸೈನಿಕ ಸಾಧನೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇವನ ಸೈನಿಕ ಸಾಧನೆಗಳು. ಯಾರನ್ನ ಸೋಲಿಸ್ತಾನೆ? ಇವರ ತಂದೆ ಮೂರನೇ ಗೋವಿಂದ, ಇವನು ಇನ್ನೂ ಚಿಕ್ಕ ಬಾಲಕ ಆಗಿದ್ರಿಂದ, ಇವನಿನ್ನೂ ಚಿಕ್ಕ ಬಾಲಕ ಇದ್ದಾನೆ. ಇವನಿಗೆ ಆಡಳಿತಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಯಾರನ್ನ? ಈ ಗಂಗರ ದೊರೆ ಸೈಗೊಟ್ಟ ಶಿವಮಾರನನ್ನ ಬಿಡುಗಡೆ ಮಾಡಿದ್ದ. ಆ ಗಂಗರ ದೊರೆ ಸೈಗೊಟ್ಟ ಶಿವಮಾರ ಇವನಿಗೆ ಸಹಾಯ ಮಾಡುವ ಬದಲಾಗಿ ಇವನ ವಿರುದ್ಧನೇ ದಂಗೆ ಏಳ್ತಾನೆ. ಏನ್ ಮಾಡ್ತಾನೆ? ಇವನಿಗೆ ಸಹಾಯ ಮಾಡುವ ಬದಲಾಗಿ ಇವನ ವಿರುದ್ಧನೇ ದಂಗೆ ಏಳ್ತಾನೆ. ಸೊ ಇವನ ಮೊದಲ ಸೈನಿಕ ಸಾಧನೆ ಯಾವುದು ಅಂತಂದ್ರೆ, ಇವನು ಗಂಗದೊರೆ ಸೈಗೊಟ್ಟ ಶಿವಮಾರನನ್ನ ಕ್ರಿಸ್ತಶಕ 816ರಲ್ಲಿ ಯಾವ ಕದನದಲ್ಲಿ ಸೋಲಿಸಿದ ಅಂತಂದ್ರೆ ಕಾಗೆ ಮುಗೆಯೂರು ಕದನದಲ್ಲಿ ಸೋಲಿಸಿ ಹತ್ಯೆ ಮಾಡಿದ.
ಇವು ಕದನಗಳು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕದನಗಳು ನಿಮಗೆ ನೆನಪಲ್ಲಿರಬೇಕು. ಕಾಗೆ ಮೊಗೆಯೂರು ಕದನದಲ್ಲಿ ಸೋಲಿಸಿ ಹತ್ಯೆ ಮಾಡ. ಅಂದ್ರೆ ನೋಡ್ರಿ, ಸೈಗೊಟ್ಟ ಶಿವಮಾರ 3 ತಲೆಮಾರುಗಳ ರಾಷ್ಟ್ರಕೂಟರ ದೊರೆಗಳಿಂದ ಸೋತವನು. ಸೈಗೊಟ್ಟ ಶಿವಮಾರ 3 ತಲೆಮಾರುಗಳ ರಾಷ್ಟ್ರಕೂಟರ ದೊರೆಗಳಿಂದ ಸೋತ. ಇದಾದ ಮೇಲೆ ತಂದೆಯನ್ನ ಸೋಲಿಸಿದರನ್ನು ಸಿಟ್ಟಿಗೆ ಗಂಗದೊರೆ ರಾಚಮಲ್ಲ ದಾಳಿ ಮಾಡ್ತಾನೆ. ಗಂಗದೊರೆ ರಾಚಮಲ್ಲ ದಾಳಿ ಮಾಡಿದ. ನನ್ನ ತಂದೆಯನ್ನೇ ನೀವು ಸೋಲಿಸ್ಬಿಟ್ರ ಅಂತ ಹೇಳಿ ಒಂದು ಸಿಟ್ಟಿಗೆ ಬಂದು ಅವನೂ ಕೂಡ ಇವನ ಎದುರಲ್ಲಿ ಸೋತ. ಗಂಗದೊರೆ ರಾಚಮಲ್ಲ ಕೂಡ ಯಾರ ವಿರುದ್ಧ ಸೋಲ್ತಾರೆ? ಅಮೋಘ ವರ್ಷ ನೃಪತುಂಗನ ವಿರುದ್ಧ ಸೋಲ್ತಾನೆ. ಇದಾದ್ಮೇಲೆ ಇನ್ನೊಬ್ಬ ಗಂಗದೊರೆ ಆಳ್ವಿಕೆ ದಾಳಿ ಮಾಡ್ತಾನೆ. ಇನ್ನೊಬ್ಬ ಗಂಗದೊರೆ, ಈ ಸರ್ತಿ ಯಾರು ಆಳ್ವಿಕೆ ಮಾಡಿದ್ರು? ಎರೆಗಂಗ ಅಂತ ಹೇಳಿ, ನೀತಿ ಮಾರ್ಗ ಎರೆಗಂಗ. ನೀತಿ ಮಾರ್ಗ ಎರೆಗಂಗ ದಾಳಿ ಮಾಡ್ತಾನೆ. ಈ ಸರ್ತಿ ಸೇನಾಧಿಕಾರಿ ಯಾರಾಗಿರ್ತಾರೆ? ಬಂಕೇಶ ಇರ್ತಾರೆ. ಬಂಕೇಶ ಕ್ರಿಸ್ತ ಶಕ 856ರಲ್ಲಿ ಕ್ರಿಸ್ತ ಶಕ 856ರಲ್ಲಿ ಯಾವ ಕದನ ಅಂತೇಳಿ ಕರಿತೀವಿ ಇದನ್ನ? ಬಹಳ ಇಂಪಾರ್ಟೆಂಟ್ ಕದನ, ರಾಜರಾಮುಡು ಕದನದಲ್ಲಿ. ರಾಜರಾಮುಡು ಕದನದಲ್ಲಿ ಸೋಲಿಸಿ ಹತ್ಯೆ ಮಾಡ್ದ. ಸೋಲಿಸಿದ ಅಷ್ಟೇ, ಹತ್ಯೆ ಮಾಡಲಿಲ್ಲ, ಸೋಲಿಸಿದ. ಸೊ ಯಾವಾಗ ನೀತಿ ಮಾರ್ಗ ಎರಗಂಗ ಸೋತ ಅವ್ರಿಗೂ ಕೂಡ ಗೊತ್ತಾಯ್ತು, ಗಂಗರು ಕೂಡ ಇನ್ಮೇಲೆ ಯುದ್ಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಗಂಗರು ಕೂಡ ತಿಳ್ಕೊಂಡ್ರು. ಸೊ ಹೀಗಾಗಿ ಈ ನೀತಿ ಮಾರ್ಗ ಎರಗಂಗನ ಮಗ ಇಮ್ಮಡಿ ಬೂತುಗ ಇದ್ದ. ನೀತಿ ಮಾರ್ಗ ಎರಗಂಗನ ಮಗ ಯಾರು? ಇಮ್ಮಡಿ ಬೂತಗ. ಇವನಿಗೆ ಯಾರನ್ನ ಕೊಟ್ಟು ಮದುವೆ ಮಾಡಲಾಯ್ತು? ಅಮೋಘ ವರ್ಷನ ಮಗಳು. ಅಮೋಘ ವರ್ಷನ ಮಗಳು ಯಾರನ್ನ ಕೊಟ್ಟು ಮದುವೆ ಮಾಡಲಾಯ್ತು? ಚಂದ್ರೋಬಲಭ್ಯನ್ನ ಕೊಟ್ಟು ಮದುವೆ ಮಾಡಲಾಯ್ತು. ಅಲ್ಲಿಗೆ ಇವರಿಬ್ಬರದು ಜಗಳ ನಿಂತು ಹೋಯ್ತು. 3 ಜನ ಗಂಗರ ದೊರೆಯನ್ನ ಸೋಲಿಸಿ ಕೊನೆಗೆ ಅವ್ರ ಜೊತೆ ಏನ್ ಮಾಡ್ಕೊಳ್ತಾನೆ? ಇವನು ವೈವಾಹಿಕ ಸಂಬಂಧಗಳನ್ನ ಮಾಡ್ಕೊಳ್ತಾನೆ. ವೈವಾಹಿಕ ಸಂಬಂಧವನ್ನ ಮಾಡ್ಕೊಳ್ತಾನೆ. ಇಮ್ಮಡಿ ಬೂತುಕನಿಗೆ ತನ್ನ ಮಗಳು, ಅಮೋಘ ವರ್ಷ ತನ್ನ ಮಗಳಾಗಿರ್ತಕ್ಕಂತಹ ಚಂದ್ರೋಬಲಭ್ಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಚಂದ್ರೋಬಲಭ್ಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಬಹಳ ಇಂಪಾರ್ಟೆಂಟು. ಅಮೋಘ ವರ್ಷನ ಸೈನಿಕ ಸಾಧನೆಗಳಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಇವು ಒಂದೇ ಅಲ್ಲ ಹಲವಾರು ದೊರೆಗಳ ಜೊತೆಗೆ ಇದನ್ನೇ ಮಾಡ್ದ. ಈ ಪಲ್ಲವರ ರಾಜ ಇದ್ದ 3ನೇ ನಂದಿವರ್ಮನ್. ಪಲ್ಲವರ ರಾಜ ಇದ್ದ ಯಾರು? 3ನೇ ನಂದಿವರ್ಮನ್. ಈ ಪಲ್ಲವರ 3ನೇ ನಂದಿವರ್ಮನ್ಗೆ ತನ್ನ ಮಗಳನ್ನ ಕೂಡ ಕೊಟ್ಟು ಮದುವೆ ಮಾಡ್ತಾನೆ. ಜೊತೆ ಯಾರು? ಅಮೋಘ ವರ್ಷನ ಮಗಳು. ಅಮೋಘ ವರ್ಷನ ಮಗಳು ಯಾರು? ಶಂಖ ವಿವಾಹ ಆಗ್ತಾಳೆ. ನೋಡ್ರಿ, ಎದುರಾಳಿಗಳೇ ಇಲ್ಲ. ಎಲ್ಲ ಎದುರಾಳಿಗಳಿಗೆ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡೋದು. ಇನ್ನು ವೆಂಗಿ ಚಾಲುಕ್ಯರು ಕೂಡ ಸುಮ್ಮನೆ ಸಮಸ್ಯೆ ಮಾಡ್ತಾ ಇದ್ರು. ಓಕೆ, ವೆಂಗಿ ಚಾಲುಕ್ಯರ ದೊರೆ 2ನೇ ವಿಜಯಾದಿತ್ಯ ಸಮಸ್ಯೆ ಮಾಡ್ತಾ ಇದ್ದ. ತಲೆ ಕೆಟ್ಟು ಬಿಡ್ತೀವಿ ಅವನಿಗೆ. ಏನ್ ಮಾಡ್ದ? ತನ್ನ ದಂಡಾಧಿಕಾರಿ ಬಂಕೇಶನನ್ನ ಕಳಿಸಿ ಯಾವ ಕದನದಲ್ಲಿ ಇವನನ್ನ ಸೋಲಿಸ್ತಾರೆ? ಯಾವ ಕದನದಲ್ಲಿ? ವಿಂಗವಳ್ಳಿ ಕದನದಲ್ಲಿ ಸೋಲಿಸ್ತಾರೆ. ವಿಂಗವಳ್ಳಿ ಕದನದಲ್ಲಿ ಸೋಲಿಸಿ ನಂತರ ಏನ್ ಮಾಡ್ತಾನೆ? ಅವನ ಮಗಳು ಶೀಲ ಮಹದಾವಿಯನ್ನ ತಾನು ಮದುವೆ ಆದ. 2ನೇ ವಿಜಯಾದಿತ್ಯನ ಮಗಳು ಯಾರು?
ಶೀಲ ಮಹಾದೇವಿ ಅಂತ ಬರ್ತಾಳೆ. ಈ ಶೀಲ ಮಹಾದೇವಿಯನ್ನ ತಾನು ಮದುವೆಯಾದ. ಸೊ ಹಿಂಗ ನೋಡ್ರಿ, ಯಾರೂ ಎದುರಾಳಿಗಳೇ ಉಳಿಲಿಲ್ಲ. ಎಲ್ಲರ ಜೊತೆ ಇಲ್ಲ ತನ್ನ ಮಗಳನ್ನ ಕೊಡೋದು, ಇಲ್ಲ ಅವರ ಮಗಳನ್ನ ತಾನು ಮದುವೆ ಆಗೋದು. ಬೀಗರ ಜೊತೆ ಯಾರು ಯುದ್ಧ ಮಾಡ್ತಾರೆ ಹೇಳ್ರಿ? ಯಾರೂ ಯುದ್ಧನೇ ಮಾಡೋದಿಲ್ಲ. ಆದ್ರೆ ಅಮೋಘ ವರ್ಷ ತನ್ನ ಅಂತ್ಯಕಾಲದಲ್ಲಿ ಲಿಟ್ರಲಿ ಏನಾಯ್ತು ಅಂತಂದ್ರೆ, ಸ್ವಂತ ಮಗನಾಗಿರ್ತಕ್ಕಂತಹ ಎರಡನೇ ಕೃಷ್ಣನ ದಂಗೆ ಎದುರಿಸಬೇಕಾಯ್ತು. ನೋಡ್ರಿ, ಅಮೋಘ ವರ್ಷ 5 ಸ್ಟಾರ್ ದೊರೆ. ಇಲ್ಲಿ ಅಮೋಘ ವರ್ಷ 5 ಸ್ಟಾರ್ ದೊರೆ. ಸೊ ಇವನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಆಮೇಲೆ ಯಾರ್ಯಾರು ಕ್ಲಾಸ್ಗಳನ್ನು ತರಗತಿಯನ್ನು ನೋಡ್ತಾ ಇದ್ದೀರಿ, ತಪ್ಪದೇ ಒಂದು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ. ಹೆಚ್ಚೆಚ್ಚು ಜನರಿಗೆ ತಲುಪಲಿ ಕ್ಲಾಸ್. ಎಲ್ಲರೂ ಬೀಗರಾದ್ರೆ ಯಾರು ಯುದ್ಧ ಮಾಡ್ತಾರೆ? ಕೊನೆಗೆ ತನ್ನ ಇವನ ಮಗ ಎರಡನೇ ಕೃಷ್ಣನೇ ಇವನ ವಿರುದ್ಧ ದಂಗೆ ಹೇಳ್ತಾನೆ. ಅದೊಂದು ವಿಶೇಷ. ಲೈಕ್ ಮಾಡ್ರಿ ಎಲ್ಲರೂ ತಪ್ಪದೆ. ಇಸ್ ಇಟ್ ಕ್ಲಿಯರ್? ಇದಿಷ್ಟು ಇವನ ಸೈನಿಕ ಸಾಧನೆಗಳು. ಓಕೆ, ಇನ್ನು ನೆಕ್ಸ್ಟ್ ಇವನ ಸಾಂಸ್ಕೃತಿಕ ಸಾಧನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸಾಂಸ್ಕೃತಿಕ ಸಾಧನೆಗಳು ಏನೇನು? ಸಾಂಸ್ಕೃತಿಕ ಸಾಧನೆಗಳನ್ನ ಮಾಡದ ಅಮೋಘ ವರ್ಷ. ಮೊದಲನೇದಾಗಿ ನಾನು ಹೇಳ್ದ, ಇವನು ಸ್ವತಃ ಸಾಹಿತಿಯಾಗಿದ್ದ. ಯಾವ ಕೃತಿ ಬರೆದ? ಇವನ ಕೃತಿ ಯಾವುದು? ಪ್ರಶ್ನೋತ್ತರ ಮಾಲಿಕೆ ಅಂತ ಹೇಳ. ಆಮೇಲೆ ಇನ್ನೊಂದು ಬಹಳ ಪ್ರಸಿದ್ಧ ಕೃತಿ, ಕನ್ನಡದ ಮೊದಲ ಕೃತಿ ಅಂತೇಳಿ ಕೂಡ ಕರೀತಾರೆ. ಯಾವುದು? ಕವಿರಾಜ ಮಾರ್ಗವನ್ನು ಮೊದಲು ಇಲ್ಲಿವರೆಗೂ ಬಹಳ ದಿನದವರೆಗೆ ಇವನೇ ಬರೆದಿದ್ದ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಏನು ಗೊತ್ತಾಯ್ತು? ಇವನ ಆಸ್ಥಾನದಲ್ಲಿದ್ದ ಕವಿ ಯಾರು? ಶ್ರೀ ವಿಜಯ ಏನು ಬರೆದ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಕವಿರಾಜ ಮಾರ್ಗವನ್ನ ಬರೆದ. ಶ್ರೀ ವಿಜಯ ಯಾವ ಕೃತಿಯನ್ನ ಬರೀತಾನೆ? ಕವಿರಾಜ ಮಾರ್ಗವನ್ನ ಬರೆದ. ಕನ್ನಡದ ಮೊದಲ ಉಪಲಬ್ಧವಿರುವ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಉಪಲಬ್ಧವಿರತಕ್ಕಂತಹ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಇದರ ಜೊತೆಗೆ ಇವನ ಕಾಲದಲ್ಲಿ ಸಾಕಷ್ಟು ಜೈನ ಕವಿಗಳಿಗೆ ಆಶ್ರಯ ನೀಡಿದ್ದ. ಮೊದಲನೇದಾಗಿ ಇವನ ಗುರು ಯಾರು? ಮಹಾವೀರಾಚಾರ್ಯರು. ಇವನ ಗುರುಗಳು ಒಂದು ಅದ್ಭುತವಾದ ಕೃತಿಯನ್ನ ಬರೀತಾರೆ. ಯಾವ ಕೃತಿ ಅಂತೇಳಿ ಕರಿತೀವಿ ನಾವು? ಇವನ ಗುರುಗಳು ಮಹಾವೀರಾಚಾರ್ಯರು ಅದ್ಭುತವಾದ ಕೃತಿಯನ್ನ ಬರೀತಾರೆ. ಯಾವ ಕೃತಿ ಅದು? ಯಾವ ಕೃತಿ? ಬೇಗ ಹೇಳಿ ನೋಡೋಣ. ಯಾವ ಕೃತಿ? ಮಹಾವೀರಾಚಾರ್ಯರು. ವೆರಿ ಗುಡ್. ಯಾವುದು? ಗಣಿತ ಸಾರ ಸಂಗ್ರಹ ಅನ್ನೋ ಒಂದು ಗಣಿತದ ಕೃತಿಯನ್ನ ಬರೀತಾರೆ. ಇದಾದ ಮೇಲೆ ಜಿನಸೇನಾಚಾರ್ಯರು ಅಂತಿರ್ತಾರೆ. ಇವನ ಆಸ್ಥಾನದಲ್ಲಿದ್ದ ಇನ್ನೊಬ್ಬ ಪ್ರಸಿದ್ಧ ಕವಿ ಯಾರು? ಜಿನಸೇನಾಚಾರ್ಯರು. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಹರಿವಂಶ, ಆದಿಪುರಾಣ, ಜಯಧವಳ. ಹರಿವಂಶ, ಆದಿಪುರಾಣ, ಪಂಪಂದು ಬೇರೆ, ಇದು ಬೇರೆ. ಜಯಧವಳ, ಪಾರ್ಶ್ವಾಭ್ಯುದಯಂ, ತ್ರಿಶಸ್ತಿ ಲಕ್ಷಣ ಅಥವಾ ತ್ರಿಶಸ್ತಿ ಲಕ್ಷಣ,
ಅಂಥೇಳಿ ಅನೇಕ ಕೃತಿಗಳನ್ನ ಜನಸೇನಾಚಾರ್ಯರು ಬರೆದಿದ್ದಾರೆ. ಗುಣಭದ್ರ ಅಂತೇಳಿ ಇನ್ನೊಬ್ಬ ಕವಿ ಇದ್ದ. ಗುಣಭದ್ರ ಯಾವುದು ಬರೀತಾನೆ? ಉತ್ತರ ಪುರಾಣವನ್ನ ಬರೀತಾನೆ. ಗುಣಭದ್ರ ಯಾವ ಕೃತಿಯನ್ನ ಬರೀತಾನೆ? ಉತ್ತರ ಪುರಾಣ ಅಂತೇಳಿ. ಸೊ ಹಲವಾರು ಜೈನ ಕವಿಗಳಿಗೆ, ಇವನ ಜೈನ ಧರ್ಮಕ್ಕೂ ಕೂಡ ಸಾಕಷ್ಟು ಏನು ಮಾಡ್ದ, ಇದನ್ನು ಬರ್ದ. ಇನ್ನೊಬ್ಬ ಕವಿ ಇದ್ದ ಶಾಕಟಾಯನ ಅಂತ ಹೇಳಿ. ಶಾಕಟಾಯನ ಯಾವ ಕೃತಿಗಳನ್ನ ಬರೀತಾನೆ? ಶಬ್ದಾನುಶಾಸನ, ಅಮೋಘ ವೃತ್ತಿ ಅನ್ನೋ ಕೃತಿಗಳನ್ನ ಯಾರು ಬರೀತಾರೆ? ಶಾಕಟಾಯನ ಬರೀತಾನೆ. ಶಬ್ದಾನುಶಾಸನ ಮತ್ತು ಅಮೋಘ ವೃತ್ತಿ ಅಂಥೇಳಿ ಕೃತಿಗಳನ್ನ ಯಾರು ಬರೀತಾರೆ? ಶಾಕಟಾಯನ ಬರೀತಾನೆ. ಸೊ ಹಲವಾರು ಕವಿಗಳಿಗೆ ಇವನು ಆಶ್ರಯವನ್ನ ನೀಡ್ತಾನೆ. ಹಲವಾರು. ಆದಿಪುರಾಣ ಅದು ಬೇರೆ, ಅದನ್ನ ಪೂರ್ವ ಪುರಾಣ ಅಂತ ಕೂಡ ಕರೀತಾರೆ, ಆದಿಪುರಾಣ ಅಂತೇಳಿ ಕೂಡ ಕರೀತಾರೆ. ಶಬ್ದಾನುಶಾಸನ ಮತ್ತು ಅಮೋಘ ವೃತ್ತಿಯನ್ನ ಬರೆದವರು ಶಾಕಟಾಯನ. ಬರೆದವರು ಯಾರು? ಶಾಕಟಾಯನ. ಇದು ನಿಮಗೆ ನೆನಪಿನಲ್ಲಿರಬೇಕು. ಇದಷ್ಟೇ ಅಲ್ಲ, ಜನಪರ ದೊರೆ ಅಂತೇಳಿ ಕರಿಬಹುದು ಇವನನ್ನ. ಇವನ ತಲೆಯಲ್ಲಿ ಯಾವಾಗಿದ್ರು ಜನರ ಬಗ್ಗೆನೇ ಯೋಚನೆ. ಏನಾಯ್ತು ಸರ್? ಒಂದ್ ಸರ್ತಿ ಏನಾಗುತ್ತೆ, ಸಾಮ್ರಾಜ್ಯದಲ್ಲಿ ಬರ ಬಂದಿರುತ್ತದೆ, ಸಾಮ್ರಾಜ್ಯದಲ್ಲಿ ಕ್ಷಾಮ ಬಂದಿರ್ತದೆ. ಸೊ ಈ ಕ್ಷಾಮದಿಂದ ಸಾಮ್ರಾಜ್ಯವನ್ನ ರಕ್ಷಿಸುವಂಥೇಳಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಗೆ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಏನನ್ನ, ತನ್ನ ಹೆಬ್ಬರಳನ್ನ, ನೋಡ್ರಿ ಎಡಗೈ ಹೆಬ್ಬರಳನ್ನ ನೀಡ್ತಾನೆ. ಎಡಗೈ ಹೆಬ್ಬರಳನ್ನ ಬಲಿ ನೀಡ್ತಾನೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ. ನನ್ನ ಸಾಮ್ರಾಜ್ಯವನ್ನ ಕಾಪಾಡಮ್ಮ ತಾಯಿ ಅಂತ ಹೇಳಿ. ಸಾಮ್ರಾಜ್ಯದಲ್ಲಿ ಲೋಕೋಪದ್ರವ ಉಂಟಾದಾಗ ನೋಡ್ರಿ ಎಷ್ಟು ಅದ್ಭುತ ಇರಬೇಕು ಇವನು. ಅರ್ಥ ಆಯ್ತಾ? ಇನ್ನು ಇವನು ಕಲೆ ಮತ್ತು ವಾಸ್ತುಶಿಲ್ಪದ ಸಾಧನೆಗಳೇನು? ಕಲೆ ಮತ್ತು ವಾಸ್ತುಶಿಲ್ಪದ ಸಾಧನೆಗಳೇನು ಅಂತೇಳಿ ಕೇಳಿದ್ರೆ, ಹಲವಾರು ದೇವಾಲಯಗಳನ್ನ ಕೂಡ ನಿರ್ಮಾಣ ಮಾಡ್ದ. ಮೊದಲನೇದಾಗಿ ಯಾವ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ? ಪಟ್ಟದ ಕಲ್ಲಿನಲ್ಲಿ ಜೈನದ ನಾರಾಯಣ ದೇವಾಲಯ. ಪಟ್ಟದ ಕಲ್ಲಿನಲ್ಲಿ ಜೈನ ನಾರಾಯಣ ದೇವಾಲಯವನ್ನ ಕಟ್ಟಿಸಿದವನಿವನೇ. ಅದಷ್ಟೇ ಯಾಕೆ, ಹೊಸ ರಾಜಧಾನಿ ನಿರ್ಮಾಣ ಮಾಡ್ತಾನೆ. ಹೊಸ ರಾಜಧಾನಿ ಹೊಸದಾಗೆ ನಿರ್ಮಾಣ ಮಾಡಿಬಿಡ್ತಾನೆ. ಯಾವುದು? ಮಾನ್ಯಖೇಟ ಅಂತ ಹೇಳಿ. ಹೊಸ ರಾಜಧಾನಿ ಯಾವುದು? ಮಾನ್ಯಖೇಟ ಅಂತ ಹೇಳಿ ಒಂದು ಹೊಸ ರಾಜಧಾನಿಯನ್ನೇ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಮಾನ್ಯಖೇಟದಲ್ಲಿ ನೇಮಿನಾಥ ಬಸದಿ ಕಟ್ಟಿಸ್ತಾನೆ. ಇನ್ನು ಕೊನ್ನೂರಿನಲ್ಲಿ ಒಂದು ಜೈನ ಬಸದಿಯನ್ನ ಕಟ್ಟಿಸ್ತಾನೆ. ಅದಕ್ಕೆ ಇವನನ್ನ ಕರ್ನಾಟಕದ ಅಶೋಕ ಅಂತೇಳಿ ಯಾಕೆ ಕರಿತೀವಿ ನಾವು? ಕರ್ನಾಟಕದ ಅಶೋಕ ಅಂತ ಯಾಕೆ ಕರಿತೀವಿ? ಇವನ ಸಾಧನೆಗಳು. ಇವನಷ್ಟೇ ಅಲ್ಲ, ಇವನ ದಂಡನಾಯಕ ಒಬ್ಬ ಇದ್ದ, ಬಂಕೇಶ ಅಂತ ಹೇಳಿ. ಇವನ ದಂಡನಾಯಕ ಬಂಕೇಶ ಅಂತಿದ್ದ, ಪ್ರಸಿದ್ಧ ದಂಡನಾಯಕ. ಇವನು ಏನ್ ಕಟ್ಟಿಸ್ತಾನೆ? ಬಂಕಾಪುರ ನಗರ ನಿರ್ಮಾಣ ಮಾಡದ. ಇವನ ದಂಡನಾಯಕ ಬಂಕೇಶ ಏನ್ ನಿರ್ಮಾಣ ಮಾಡ್ತಾನೆ? ಬಂಕಾಪುರ ಅನ್ನೋ ನಗರವನ್ನ ನಿರ್ಮಾಣ ಮಾಡ್ತಾನೆ. ನೋಡ್ರಿ ಎಷ್ಟೊಂದು ಸಾಧನೆಗಳು. ನೋಡ್ರಿ, ಒಬ್ಬನೇ ದೊರೆ 64 ವರ್ಷ ಆಳ್ವಿಕೆ ಮಾಡದ ಅನ್ನೋದು ನೋಡಿದ್ರೆ ಅದ್ಭುತವಾದ ಸಾಧನೆಗಳನ್ನ ಮಾಡ್ತಾನೆ. ಅದಕ್ಕೆ ಇವನು ಡಿಸರ್ವಿಂಗ್, ಇವನು ಕ್ಯಾಂಡಿಡೇಟ್. ಕರ್ನಾಟಕದ ಅಶೋಕ ಅನ್ಲಿಕ್ಕೆ ಇವನು ಡಿಸರ್ವಿಂಗ್ ಕ್ಯಾಂಡಿಡೇಟ್. ಅದಕ್ಕೆ ಡಾಕ್ಟರ್ ಆರ್ ಎಸ್ ಸಲ್ತೇಕರ್ ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ಇವನನ್ನ ಕರ್ನಾಟಕದ ಅಶೋಕ ಅಂತ ಹೇಳಿ ಬಿರುದು ಕೊಟ್ಟು ಬಿಟ್ಟಿದ್ದಾರೆ. ಕರ್ನಾಟಕದ ಅಶೋಕ ಅಂತ ಹೇಳಿ ಇವನಿಗೆ ಬಿರುದನ್ನ ನೀಡಿದ್ದಾರೆ. ಇನ್ನು ಇವರ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಪ್ರವಾಸಿಗೆ ಬರ್ತಾನೆ, ಅರಬ್ ಪ್ರವಾಸಿಗೆ. ಅವನ ಬಗ್ಗೆ ಹೇಳ್ತೀನಿ. ಈ ಸ್ಲೈಡ್ ಅನ್ನ ಕಾಪಿ ಡೌನ್ ಮಾಡ್ಕೊಳ್ಳಿ. ಹಂಗೆ ಲೈಕ್ ಮಾಡ್ತಾ ಇರಬೇಕು. ಲೈಕು ಶೇರು ಮಾಡ್ರಿ. ನೋಡ್ರಿ, ಇವತ್ತು ಬಹಳ ಕಡಿಮೆ ಜನ ಇದ್ದಾರೆ ಲೈವ್ ಅಲ್ಲಿ.
ಕಡಿಮೆ ಜನ ಕಡಿಮೆ ಆದಂತೆ ಕ್ಲಾಸ್ ಕಡಿಮೆ ಮಾಡ್ಬೇಕಾಗತ್ತೆ. ಹೆಂಗೆ ಜನ ಜಾಸ್ತಿ ಆಗ್ತಾರೆ ನೋಡೋರು, ಹಂಗೆ ಕ್ಲಾಸ್ಗಳ ಸಂಖ್ಯೆ ಕೂಡ ನಾವು ಜಾಸ್ತಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರು ನಂತರ ರೆಕಾರ್ಡೆಡ್ ಕೇಳ್ತೀರಿ ವಿದ್ಯಾರ್ಥಿಗಳು, ಲೈವಲ್ಲೇ ಕೇಳಿಬಿಡ್ರಿ. 8:00 ಡೈಲಿ ಕ್ಲಾಸ್ ಇರ್ತದೆ. ಹಾವೇರಿ ಜಿಲ್ಲೆ ಪ್ರಸ್ತುತ ಸಚಿನ್ ಸಂಕಾಪಲೆ ಅವರೇ, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಬಂಕಾಪುರ ಪ್ರಸ್ತುತ. ಸೊ 8:00 ಕ್ಲಾಸ್ ಇರುತ್ತೆ. ಲೈವಲ್ಲೇ ಕೇಳಿ ವಿದ್ಯಾರ್ಥಿಗಳೇ, ಲೈವಲ್ಲಿ ಕೇಳಿದ್ರೆ ನಿಮಗೆ ಹೆಚ್ಚಿಗೆ ಅರ್ಥ ಆಗುತ್ತೆ. ಈ ರೀತಿ ಡೌಟ್ಗಳಿದ್ರೆ ಡೌಟ್ಗಳನ್ನು ಕೂಡ ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಇವನ ಸಾಮ್ರಾಜ್ಯಕ್ಕೆ ಬಂದಂತಹ ವಿದೇಶಿ ಪ್ರವಾಸಿಗ ಯಾರು, ಬೇರೆ ಯಾರು ಅಲ್ಲ, ಸುಲೇಮಾನ್ ಅಂತ. ಅರಬ್ ಪ್ರವಾಸಿಗ ಸುಲೇಮಾನ್. ಇವನ ಸಾಮ್ರಾಜ್ಯದ ಬಗ್ಗೆ ಅದ್ಭುತವಾಗಿ ವರ್ಣನೆ ಮಾಡಿದಾನೆ ಸುಲೇಮಾನ್. ಏನಂತ ಹೇಳ್ತಾನೆ, ಜಗತ್ತಿನಲ್ಲಿ ಎಷ್ಟು ಶ್ರೇಷ್ಠ ಸಾಮ್ರಾಜ್ಯಗಳಿವೆ, 4 ಶ್ರೇಷ್ಠ ಸಾಮ್ರಾಜ್ಯಗಳಿವೆ ಅಂತ ಹೇಳ. ಈ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ, ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಯಾವುದು ಕೂಡ ಒಂದು ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಂತ ಹೇಳ್ತಾರೆ. ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಅಂತೇಳಿ ಯಾರು ಹೇಳ್ತಾರೆ? ಸುಲೇಮಾನ್ ಹೇಳ್ತಾನೆ. ಅಷ್ಟೊಂದು ಅದ್ಭುತ. ಉಳಿದ 3 ಸಾಮ್ರಾಜ್ಯಗಳು ಯಾವ್ಯಾವಪ್ಪ? ಉಳಿದ 3 ಸಾಮ್ರಾಜ್ಯಗಳು, ಒಂದು ರೋಮನ್ ಸಾಮ್ರಾಜ್ಯ, ಇನ್ನೊಂದು ಅರಬ್ ಸಾಮ್ರಾಜ್ಯ, ಪರ್ಷಿಯನ್ ಸಾಮ್ರಾಜ್ಯ, ಇನ್ನೊಂದು ಚೈನಾ. ಸೊ ಅಷ್ಟೊಂದು ಕೀರ್ತಿ, ರಾಷ್ಟ್ರಕೂಟ ಸಾಮ್ರಾಜ್ಯದ ಕೀರ್ತಿ ಅಷ್ಟೊಂದು ಹಬ್ಬಿತ್ತು ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಅಮೋಘ ವರ್ಷ ನೃಪತುಂಗನ ಬಗ್ಗೆ. ಇದಿಷ್ಟು ಅಮೋಘ ವರ್ಷ ನೃಪತುಂಗ. ಎಸ್, ಕ್ರಿಸ್ತಶಕ 851 ಬಂದಿರ್ತಾನೆ. ಕ್ರಿಸ್ತಶಕ 851 ಇವನು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ನೋಡ್ರಿ, ಇನ್ನು ಅಮೋಘ ವರ್ಷನ ಬಗ್ಗೆ ಏನೇ ಪ್ರಶ್ನೆಗಳು ಬಂದ್ರೆ ಇಲ್ಲಿಂದನೇ ಬರುವುದು. ಅರಬ್, ಪರ್ಷಿಯನ್ ಅಥವಾ ಬಾಗ್ದಾದ್ ಅಂತೇಳಿ ಕೂಡ ಹೇಳ್ಬೋದು ನಾವು. ಇದೇ ಬಾಗ್ದಾದ್ ಸಾಮ್ರಾಜ್ಯ ಅಂದ್ರೂ ಒಂದೇ. ಅಲ್ರೈಟ್. ಅಮೋಘ ವರ್ಷನ ಬಗ್ಗೆ ಇದನ್ನು ಹೊರತುಪಡಿಸಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇಲ್ಲ. ಸೊ ಇಷ್ಟು ಏನೇನು ಹೇಳಿರ್ತೀನಿ, ಇಷ್ಟು ನೀಟಾಗಿ ಏನು ಮಾಡ್ಕೊಂಡ್ಬಿಡ್ಬೇಕು ನೀವು, ರಿವೈಸನ್ ಮಾಡ್ಕೊಂಡ್ಬಿಟ್ರೆ, ನೀಟಾಗಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಓಕೆ, ಅಲ್ರೈಟ್. ಬರ್ಕೊಳ್ರಿ ಬೇಗ. ಇಸ್ ಇಟ್ ಕ್ಲಿಯರ್? ಇನ್ನ ಮುಂದಿನ ದೊರೆ ಯಾರು? ಮುಂದಿನ ದೊರೆ ಯಾರು? ಇವನ ನಂತರ ಬಂದಂತ ಪ್ರಮುಖ ದೊರೆ ಬೇರೆ ಯಾರೂ ಅಲ್ಲ, 2ನೇ ಕೃಷ್ಣ ಅಂತೇಳಿ ಇವನ ಮಗ. ನಾನು ಆಲ್ರೆಡಿ ಹೇಳಿದ್ದೆ ಇವನ ಮಗ ಇವನ ವಿರುದ್ಧನೇ ದಂಡೆತ್ತಿದ್ದ ಅಂಥೇಳಿ. ಮತ್ತು ಅಷ್ಟು ವಯಸ್ಸಾದ್ರೂ 64 ವರ್ಷ ಇವನೇ ಆಳ್ವಿಕೆ ಮಾಡಿದಾನೆ ಅಂತಂದ್ರೆ ಯೋಚನೆ ಮಾಡ್ರಿ ನೀವು. ಮಗ ಆಡಳಿತ ಮಾಡಬೇಕು ಅಂತ ಆಸೆ ಇರಲ್ಲ, ಸೊ ಬಿಟ್ಟು ಕೊಡಬೇಕು. ಇವನು ಬಿಟ್ಟು ಕೊಟ್ಟಿರಲಿಲ್ಲ, ದಂಗೆ ಎದ್ದಿದ್ದ ಪಾಪ 2ನೇ ಕೃಷ್ಣ. ಈ 2ನೇ ಕೃಷ್ಣನ ಪ್ರಮುಖ ಬಿರುದುಗಳು ಯಾವ್ಯಾವು? 2ನೇ ಕೃಷ್ಣನ ಪ್ರಮುಖ ಬಿರುದುಗಳು ಯಾವ್ಯಾವುದು? ವೆರಿ ಗುಡ್. ಅಕಾಲ ವರ್ಷ. 2ನೇ ಕೃಷ್ಣನ ಪ್ರಮುಖ ಬಿರುದುಗಳು ಯಾವ್ಯಾವು? ಅಕಾಲ ವರ್ಷ ಮತ್ತು ಶುಭತುಂಗ. ಅಕಾಲ ವರ್ಷ ಮತ್ತು ಶುಭತುಂಗ ಅನ್ನುವ 2 ಬಿರುದುಗಳು. ಅಮೋಘ ವರ್ಷನ ಬಿರುದುಗಳನ್ನು ಹೇಳಿಲ್ವ ನಾನು? ಅಮೋಘ ವರ್ಷನ ಬಿರುದುಗಳನ್ನು ಹೇಳಿಲ್ವ? ಅವೇ ನೃಪತುಂಗ, ಅತಿಶಯ ಧವಳ, ವೀರನಾರಾಯಣ, ರಟ್ಟ ಮಾರ್ತಾಂಡ. ಬರ್ಕೊಂಡ್ಬಿಟ್ಟಿರ್ಬೇಕಾದ್ರೆ ಅದೊಂದು ಬಿರುದುಗಳು ಬರ್ಕೊಳ್ರಿ. ಅಮೋಘ ವರ್ಷನ ಬಿರುದುಗಳು ನೃಪತುಂಗ,
ಅತಿಶಯದವಳ, ರಟ್ಟ ಮಾರ್ತಾಂಡ, ರಟ್ಟ ಮಾರ್ತಾಂಡ, ಆಮೇಲೆ ನಮ್ಮ ಇನ್ನೊಂದ್ಯಾವುದು ವೀರನಾರಾಯಣ ಮತ್ತು ಶ್ರೀವಲ್ಲಭ. ಇದು ಅಮೋಘ ವರ್ಷನ ಬಿರುದುಗಳು. ಶ್ರೀವಲ್ಲಭ ಇವೆಲ್ಲ ಅಮೋಘ ವರ್ಷನ ಬಿರುದುಗಳು. ಓಕೆ, ಬರ್ಕೊಳ್ಳಿ ಬೇಗ. ನೃಪತುಂಗ, ಅತಿಶಯದವಳ, ರಟ್ಟ ಮಾರ್ತಾಂಡ, ವೀರನಾರಾಯಣ ಮತ್ತು ಶ್ರೀವಲ್ಲಭ ಅನ್ನೋದು ಇವನ ಬಿರುದುಗಳು. ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ? ಎರಡನೇ ಕೃಷ್ಣ ಮುಂದಿನ ದೊರೆಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾನೆ. ಇವನು ಗೆಲ್ತಾನ ಸೋಲ್ತಾನ? ಎಲ್ಲರ ಕೈಯಲ್ಲೂ ಕೂಡ ಸೋತ. ಮೊದಲಿಗೆ ಯಾರ ಕೈಯಲ್ಲಿ ಸೋತ? ಸತತ ಸೋಲುಗಳನ್ನ ಕಾಲ್ತಾನೆ. ಯಾರ ಕೈಯಲ್ಲಿ? ಮೊದಲು ಗುರ್ಜರ ಪ್ರತಿಹಾರ ದೊರೆ ಭೋಜ ಸೋಲಿಸಿದ. ಗುರ್ಜರ ಪ್ರತಿಹಾರ ದೊರೆ ಭೋಜ ಸೋಲಿಸಿದ. ಇದಾದ್ಮೇಲೆ ವೆಂಗಿ ಚಾಲುಕ್ಯರ ಮೂರನೇ ಚಾಲುಕ್ಯರ ಪ್ರಸಿದ್ಧ ದೊರೆ ಮೂರನೇ ವಿಜಯಾದಿತ್ಯ ಇವನನ್ನ ಸೋಲಿಸ್ತಾನೆ. ಆಮೇಲೆ ಇವನು ದಾಳಿ ಮಾಡಿ ಭೀಮನನ್ನ ಸೋಲಿಸ್ತಾನೆ. ಬಟ್ ಸೋಲು ಉಂಟಾಯ್ತು. ಕೊನೆಗೆ ಬರೀ ಸೋಲು ಉಂಟಾದ್ಮೇಲೆ ಕಡಿಕ ಏನ್ ಮಾಡೋಣ, ಮದುವೆಗಳನ್ನ ಮಾಡೋಣ, ವೈವಾಹಿಕ ಸಂಬಂಧ ಕುದುರಿಸೋಣ ಅಂತ ಹೇಳಿ ವೈವಾಹಿಕ ಸಂಬಂಧ ಯಾರ ಜೊತೆ ಬೆಳೆಸ್ತಾನೆ ಇವನು? ಈ ಚೋಳ ದೊರೆ ಯಾರು? ಆದಿತ್ಯ ಚೋಳನ ಜೊತೆಗೆ. ಆದಿತ್ಯ ಚೋಳನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಈ ಮಗಳನ್ನ ಕೊಟ್ಟು ಮದುವೆ ಮಾಡಿದ ದೊಡ್ಡ ಮ್ಯಾಟರ್ ಅಲ್ಲ. ಈ ಮದುವೆ ಮಾಡಿದ್ಮೇಲೆ ಅದಕ್ಕೋಸ್ಕರನೇ ಒಂದು ಸಪರೇಟ್ ಯುದ್ಧ ಆಯ್ತು. ಯಾಕೆ? ಇವರಿಬ್ಬರ ಮಗ ಯಾರಿದ್ರು? ಕನ್ನ ಅಥವಾ ಕನ್ನರ ಅಂತೇಳಿ ಮಗ ಹುಟ್ಟಿದ ಇವರಿಗೆ. ಎರಡನೇ ಕೃಷ್ಣಂದೇನು? ಇವನು ಮುಂದಿನ ದೊರೆ ಆಗಬೇಕು. ಯಾರು? ಕನ್ನ ಅಥವಾ ಕನ್ನರ ಆಗಬೇಕು. ಆದ್ರೆ ಮುಂದಿನ ದೊರೆ ಆದವನ್ ಯಾರು? ಪರಾಂತಕ ಚೋಳ. ಯಾರಿಗೆ ಸಿಟ್ಟು ಬಂದ್ಬಿಡ್ತು? ಎರಡನೇ ಕೃಷ್ಣನಿಗೆ. ಯಾಕಂದ್ರೆ ಎರಡನೇ ಕೃಷ್ಣ ಏನಂದ, ನನ್ನ ಮೊಮ್ಮಗ ಆಗಬೇಕು, ಪರಾಂತಕ ಆಗಬಾರ್ದು. ಸೊ ಹೀಗಾಗಿ ಪರಾಂತಕನ ಮೇಲೆ ದಾಳಿ ಮಾಡ್ತಾನೆ. ಆದರೆ ಪರಾಂತಕನು ಇವನನ್ನ ಕ್ರಿಸ್ತ ಶಕ 911ರಲ್ಲಿ ಎರಡನೇ ಕೃಷ್ಣನನ್ನ ಯಾವ ಕದನದಲ್ಲಿ ಸೋಲಿಸ್ತಾನೆ? ವಲ್ಲಾಳ ಕದನದಲ್ಲಿ ಸೋಲಿಸಿದ. ನೋಡ್ರಿ, ಹಣೆ ಬರ. ಎಲ್ಲರಿಂದ ಸೋತು ಸುಣ್ಣವಾದ ದೊರೆ ಎರಡನೇ ಕೃಷ್ಣ. ಅವರಿವರೆನ್ಲಿಲ್ಲ ಇವನು. ಎಲ್ಲರೂ ನಮ್ಮವರೇ, ಎಲ್ಲರ ಕಡೆಯಿಂದ ಸೋಲೋಣ, ನೋ ಪ್ರಾಬ್ಲಮ್, ಎಲ್ಲರ ಕಡೆಯಲ್ಲಿ ಸೋಲೋಣ ಅಂಥೇಳಿ ಎಲ್ಲರ ಕಡೆಯಲ್ಲೂ ಕೂಡ ಸೋತು ಸುಣ್ಣನಾದ. ಇಸ್ ಇಟ್ ಕ್ಲಿಯರ್? ವಲ್ಲಾಳ ಕದನದಲ್ಲಿ ಪರಾಂತಕ ಚೋಳ ಕೂಡ ತನ್ನ ಮೊಮ್ಮಗನ ವಯಸ್ಸಿನ ಪರಾಂತಕ ಚೋಳನಿಂದ ಸೋಲ್ತಾನೆ. ತನ್ನ ಮೊಮ್ಮಗನ ವಯಸ್ಸಿನ ಪರಾಂತಕ ಚೋಳನಿಂದ ಸೋಲನ್ನ ಕಾಣ್ತಾನೆ. ಇವನಾದ್ಮೇಲೆ ಬರೋಣ ಯಾರು? ಮೂರನೇ ಇಂದ್ರ ಅಂತೇಳಿ ಒಂದು 15 ವರ್ಷಗಳ ಕಾಲ ಯಾರು ಆಳ್ವಿಕೆ ಮಾಡ್ತಾರೆ? ಮೂರನೇ ಇಂದ್ರ ಆಳ್ವಿಕೆ ಮಾಡ್ತಾರೆ. ಕ್ರಿಸ್ತ ಶಕ 914ರಿಂದ 929ರವರೆಗೆ ಮೂರನೇ ಇಂದ್ರ ಆಳ್ವಿಕೆ ಮಾಡ್ತಾನೆ. ಇವನು ಅಂತ ಹೇಳಿಕೊಳ್ಳುವ ಸಾಧನೆಗಳನ್ನೇನು ಮಾಡಿಲ್ಲ. ಇವನ ಬಿರುದುಗಳು ಸೇಮ್, ಮೂರನೇ ಇಂದ್ರನ ಬಿರುದುಗಳು. ಇಂದ್ರ ಅಂತಂದ್ರೆ ಯಾವ್ದು ಬರ್ತದೆ? ಒಂದು ನಿತ್ಯ ವರ್ಷ, ರಟ್ಟ ಕಂದರ್ಪ, ಅನಂತರದಲ್ಲಿ ರಾಜಮಾರ್ತಾಂಡ,
ರಾಜಮಾರ್ತಾಂಡ, ಕೀರ್ತಿನಾರಾಯಣ, ಈ ರೀತಿ ಹಲವಾರು ಬಿರುದುಗಳನ್ನು ಇವನು ಹೊಂದಿದ್ದ. ಇವನ ಆಸ್ಥಾನದ ಪ್ರಮುಖ ಕವಿ ಯಾರು? ತ್ರಿವಿಕ್ರಮ ಅಂತ ಹೇಳಿ. ಇವನ ಆಸ್ಥಾನದ ಕವಿ ಯಾರು? ತ್ರಿವಿಕ್ರಮ. ತ್ರಿವಿಕ್ರಮ ಯಾವ ಕೃತಿಯನ್ನ ಬರೀತಾನೆ? ನಳಚಂಪು ಕೃತಿಯನ್ನ ಬರೀತಾನೆ. ತ್ರಿವಿಕ್ರಮ ಯಾವ ಕೃತಿಯನ್ನ ಬರೀತಾನೆ? ನಳಚಂಪು ಕೃತಿಯನ್ನ ಬರೀತಾನೆ. ನಳಚಂಪು ಕೃತಿಯನ್ನ ಯಾರು ಬರೀತಾರೆ? ತ್ರಿವಿಕ್ರಮ ಬರೀತಾನೆ. ಓಕೆ, ಇವನ ಸೈನಿಕ ಸಾಧನೆಗಳು. ಮೊದಲನೆಯದಾಗಿ ಯಾರನ್ನ ಸೋಲಿಸ್ತಾನೆ? ಪಾರಮಾರರ ಉಪೇಂದ್ರನನ್ನ ಸೋಲಿಸ್ತಾನೆ. ನೋಡ್ರಿ, ಹೆಚ್ಚಾಗಿ ಇಂಥ ಸೈನಿಕ ಸಾಧನೆಗಳನ್ನ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಲಿ ಅಂತ ಬರೆಸ್ತೀನಿ ನಾನು ಅಷ್ಟೆ. ಪಾರಮಾರ ಉಪೇಂದ್ರನನ್ನ ಸೋಲಿಸಿದವ್ರು ಯಾರು ಕೇಳೋದಿಲ್ಲ, ಬಟ್ ಬಂದರೂ ಗೊತ್ತಿರಬೇಕು ನಿಮ್ಗೆ. ಆಮೇಲೆ ಪಾಲರ ದೊರೆ ಮಹಿಪಾಲನನ್ನ ಸೋಲಿಸ್ದ. ಮಹಿಪಾಲನನ್ನ ಸೋಲಿಸಿ ಕನೋಜ್ ವಶಪಡಿಸಿಕೊಂಡ. ಕನೋಜ್ ವಶ. ಮೂರನೇದಾಗಿ ಮತ್ತಾರಿಗೆ? ವೆಂಗಿಯ ದೊರೆ 4ನೇ ವಿಕ್ರಮಾದಿತ್ಯನನ್ನ ಸೋಲಿಸಿದ. 4ನೇ ವಿಕ್ರಮಾದಿತ್ಯನನ್ನ ಸೋಲಿಸಿದ. ಸ್ವಲ್ಪ ಸಾಧನೆಗಳು ಇವನು ಕೂಡ ಮಾಡಿದ್ದಾನೆ. ಏನೂ ಸಾಧನೆಗಳನ್ನ ಮಾಡೇ ಇಲ್ಲ ಅಂತಲ್ಲ, ಹಲವಾರು ಸಾಧನೆಗಳನ್ನ ಇವನು ಕೂಡ ಮಾಡಿದ. ಇವನ ನಂತರ ಚಿಕ್ಕ ಚಿಕ್ಕ ದೊರೆಗಳು ಬಂದರು. ಅಂದ್ರೆ ಏನು, ಬಹಳ ವರ್ಷ ಆಳ್ವಿಕೆ ಮಾಡಲಿಲ್ಲ. 3ನೇ ಇಂದ್ರ ಆದಮೇಲೆ ಸ್ವಲ್ಪ ವರ್ಷ ಇವರಲ್ಲಿ ಅರಾಜಕತೆ ಎದ್ದು ಕಾಣ್ತಾ ಇತ್ತು. ಇವನ ನಂತರದಲ್ಲಿ ಏನಾಗ್ತಾ ಇತ್ತು? ಸ್ವಲ್ಪ ಮಟ್ಟಿಗೆ ಏನ್ ಕಾಣ್ತಾ ಇತ್ತು? ಅರಾಜಕತೆ ಎದ್ದು ಕಾಣ್ತಾ ಇತ್ತು. ಯಾಕಂದ್ರೆ ಇವನ ನಂತರ ಫಸ್ಟ್ ಯಾರು ಬರ್ತಾರೆ? ಬರ್ಕೊಳ್ಳಿ ಇದನ್ನ ಬೇಗ. ಇವನ ನಂತರ 2ನೇ ಅಮೋಘ ವರ್ಷ ಬರ್ತಾನೆ. 2ನೇ ಅಮೋಘ ವರ್ಷ ಬರ್ತಾನೆ. ಒಂದೇ ವರ್ಷ ಆಳ್ವಿಕೆ ಮಾಡ್ತದ ಪಾಪಿದು. 2ನೇ ಅಮೋಘ ವರ್ಷ 929ರಿಂದ 930. ಸ್ವಂತ ಸಹೋದರ 4ನೇ ಗೋವಿಂದ ಇವನನ್ನು ಹತ್ಯೆ ಮಾಡ್ತಾನೆ. 4ನೇ ಗೋವಿಂದ ತನ್ನ ಕೈಯಾರೆ ತನ್ನ ಅಣ್ಣನನ್ನ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿ ಅವನು ಏನು ಬಹಳ ದಿವಸ ಆಳ್ವಿಕೆ ಮಾಡೋದಿಲ್ಲ, ಬರೀ 6 ವರ್ಷ. 930ರಿಂದ 936ರವರೆಗೆ 4ನೇ ಗೋವಿಂದ ಆಳ್ವಿಕೆ ಮಾಡ್ತಾನೆ. ಬಹಳ ಉಡಾಳ ದೊರೆ ಅಂತ ಹೇಳ್ಬೋದು 4ನೇ ಗೋವಿಂದ. ಅತ್ಯಂತ ಭ್ರಷ್ಟ, ಅತಿ ಭ್ರಷ್ಟ ಮತ್ತು ಜನ ವಿರೋಧಿ ದೊರೆ ಇವನು. ಯಾರಿಗೂ ಇವನು ಕಂಡ್ರೆ ಆಗ ಬರ್ತಿರ್ಲಿಲ್ಲ. ಇವನ ಕಾಲದಲ್ಲೇ ಕನೋಜ್ ಇವ್ರ ಕೈ ತಪ್ಪಿ ಹೋಯ್ತು. ಇವರ ಕಾಲದಲ್ಲೇ ಕನೋಜ್ ಕೈ ತಪ್ಪಿ ಹೋಯ್ತು ರಾಷ್ಟ್ರಕೂಟರಿಂದ. ಆದ್ರೆ ಇವನ್ದೇನು ಅಂತಂದ್ರೆ, ಇವನ ಸಾಮಂತ ದೊರೆ ಒಬ್ಬ ಬಹಳ ಇಂಪಾರ್ಟೆಂಟ್. ಇವನ ಸಾಮಂತ ದೊರೆ ಯಾರು? ಬೇರೆ ಯಾರು ಅಲ್ಲ, ಈ ವೇಮುಲವಾಡದ ದೊರೆ ಅರಿಕೇಸರಿ. ಯಾಕೆ ಇಂಪಾರ್ಟೆಂಟ್? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ನನಗೆ. ವೇಮುಲವಾಡದ ದೊರೆ ಅರಿಕೇಸರಿ ಇವನ ಸಾಮಂತ. ಹಾಗಾದ್ರೆ ಈ ಅರಿಕೇಸರಿ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ. ಯಾಕೆ ಕೇಳಿರ್ತೀರಿ? ಯಾವ ಕಾರಣಕ್ಕಾಗಿ ಕೇಳಿರ್ತೀರಿ ಅಂತಂದ್ರೆ, ಈ ಆದಿಕವಿ ಪಂಪ ಇವನ ಆಸ್ಥಾನದಲ್ಲಿದ್ದ. ಯಾರ ಆಸ್ಥಾನದಲ್ಲಿ? ಈ ವೇಮುಲವಾಡದ ದೊರೆ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ನಂತರ 3ನೇ ಕೃಷ್ಣನ ಆಸ್ಥಾನದಲ್ಲೂ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಮೊದಲು 4ನೇ ಗೋವಿಂದ, ಆಮೇಲೆ 3ನೇ ಕೃಷ್ಣನ ಆಸ್ಥಾನ. ಪಂಪ ಈ ಕೆಳಗಿನ ಯಾವ ರಾಷ್ಟ್ರಕೂಟರ ದೊರೆಗಳ ಸಮಕಾಲೀನನಾಗಿದ್ದ ಅಂತ ಕೇಳಬಹುದು. ಅಲ್ಲಿ 3ನೇ ಕೃಷ್ಣ ಆಪ್ಷನ್ ಇಲ್ಲ ಅಂದ್ರೆ 4ನೇ ಗೋವಿಂದ ಹಾಕ್ಬೇಕು. ಅಲ್ಲಿ 3ನೇ ಕೃಷ್ಣ ಅನ್ನೋದು ಆಪ್ಷನ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ? ನೀವು 4ನೇ ಗೋವಿಂದ ಅಂತೇಳಿ ಆಪ್ಷನ್ ಅನ್ನ ಚೂಸ್ ಮಾಡಲೇಬೇಕಾಗುತ್ತೆ. ಅಲ್ರೈಟ್.
ಇದಾದ ಮೇಲೆ ಬರೋಣ ಯಾರು? 4ನೇ ಗೋವಿಂದನ ನಂತರ ಬರುವಂತ ದೊರೆ ಯಾರು? ಬೇರೆ ಯಾರೂ ಅಲ್ಲ, 3ನೇ ಅಮೋಘ ವರ್ಷ. 3ನೇ ಅಮೋಘ ವರ್ಷ ಅವಂದು ಇಲ್ಲೇ ಬರೆದು ಬಿಡ್ತೀನಿ ಸಾಕು. ಇವನ ನಂತರ ಬರುವಂತ ದೊರೆ ಯಾರು? 3ನೇ ಅಮೋಘ ವರ್ಷ. ಇವನು ಏನು ಬಹಳ ದಿವಸ ಆಳ್ವಿಕೆ ಮಾಡಲಿಲ್ಲ. ಮೂರನೇ ಅಮೋಘ ವರ್ಷ ಹೆಚ್ಚು ಕಡಿಮೆ ಒಂದು 3 ವರ್ಷ ಆಳ್ವಿಕೆ ಮಾಡ್ದ ಅನಿಸ್ತದೆ. 36ರಿಂದ 39ರವರೆಗೆ. ಇವಂದು ಏನಿಲ್ಲ, ಅಷ್ಟೊಂದು ಮಾಹಿತಿ ಇವನ ಬಗ್ಗೆ ಏನಿಲ್ಲ. ಒಂದು ಮಾಹಿತಿ ಏನಿದೆ ಅಂತಂದ್ರೆ ಇವನ ಹೆಸರು, ಇನ್ನೊಂದು ಹೆಸರು ಬಡ್ಡೇಗ ಅಂತೇಳಿ ಇವನ ಹೆಸರು. ಆಮೇಲೆ ಇವನ ಬಗ್ಗೆ ಮಾಹಿತಿ ನಮಗೆ ಈ ರಾಜಶೇಖರನ ವಿಧ್ವಸ್ಥಲ ಭಂಜಿಕದಲ್ಲಿ ಬರುತ್ತೆ. ಇದಿಷ್ಟು ಇವನ ಬಗ್ಗೆ ಇರತಕ್ಕಂಥ ಮಾಹಿತಿ. ಐ ಥಿಂಕ್ ಇವತ್ತಿಗಿಷ್ಟು ಸಾಕು. ಯಾಕಂದ್ರೆ ರಾಷ್ಟ್ರಕೂಟರ ಕೊನೆಯ ಪ್ರಸಿದ್ಧ ದೊರೆ, ರಾಷ್ಟ್ರಕೂಟರ ಹೆಸರನ್ನ ಆಗಸದೆತ್ತರಕ್ಕೆ ಹಾರಿಸಿದವನು ಯಾರು? 3ನೇ ಕೃಷ್ಣ. ಯಾರು? ಸಾರಿ, ರಾಷ್ಟ್ರಕೂಟರ ಹೆಸರನ್ನ ಮುಗಿಲೆತ್ತರಕ್ಕೆ ಹಾರಿಸಿದವನು ಯಾರು? 3ನೇ ಕೃಷ್ಣ. ಸೊ 3ನೇ ಕೃಷ್ಣನ ಬಗ್ಗೆ, ರಾಷ್ಟ್ರಕೂಟರ ಕಲೆ ವಾಸ್ತುಶಿಲ್ಪದ ಬಗ್ಗೆ ನಾಳೆ ಸರಿಯಾಗಿ 8:30 ಇವತ್ತು ನೋಡ್ರಿ ಲೈವ್ ವಿದ್ಯಾರ್ಥಿಗಳು 200ಕ್ಕಿಂತ ಕಡಿಮೆ ಇದೆ. ಪ್ರತಿದಿನ 300-400 ಜನ ಹೋಗೋರು. ಸೊ ಏನೋ ಇವತ್ತು ವಿಶೇಷ ಇರಬೇಕು. ಸೊ ಹೆಚ್ಚೆಚ್ಚು ಜನ ಲೈವ್ ಅಲ್ಲಿ ಇದ್ರೆ ನಾವು ಹೆಚ್ಚೆಚ್ಚು ತರಗತಿ ಮಾಡ್ಲಿಕ್ಕೆ ನಮಗೂ ಹುಮ್ಮಸ್ಸು ಬರ್ತದೆ. ಓಕೆ, ಸೊ ಇವತ್ತಿಗೆ ಇವತ್ತಿನ ತರಗತಿ ಇಷ್ಟು ಸಾಕು. ಮತ್ತೆ ನಾಳೆಯ ತರಗತಿಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. 3ನೇ ಕೃಷ್ಣ, ರಾಷ್ಟ್ರಕೂಟರ ಇತರ ಸಾಧನೆಗಳನ್ನ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ರೈಟ್, ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.